Hi friends, hi, welcome to all of you. Officers ಅಡ್ಡದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂತದ್ದು. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿರ್ತೇನೆ. ಸೊ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮತ್ತೊಂದು ಸಾಧನೆಯಾಗಿದೆ. ಕಳೆದ 41 ವರ್ಷಗಳಿಂದ ಈ ಒಂದು ಸಾಧನೆಗಾಗಿ ನಾವು ಕಾಯ್ತಾ ಇದ್ದೀವಿ. ಇವತ್ತು ಮತ್ತೊಮ್ಮೆ ಇಸ್ರೋದ ಸಹಾಯ ಸಹಕಾರದಿಂದಾಗಿ ಈ ಒಂದು ಮಿಷನ್ ಆಗಿದೆ. ಇದು ಮಿಷನ್ ಟು ISS ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತೀಯರೊಬ್ಬರನ್ನ ನಾವು ಈಗಾಗಲೇ ಕಳಿಸಿದ್ದೀವಿ. ಈಗ 41 ವರ್ಷಗಳ ಮೇಲೆ ಮತ್ತೊಮ್ಮೆ ಈ ಒಂದು ಸುವರ್ಣ ಅವಕಾಶ ಭಾರತಕ್ಕೆ ಬಂದಿರುವಂಥದ್ದು. ಸೊ ಇವತ್ತು ನಾವು ಅದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಆಸ್ ಯೂಶುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ವಿಡಿಯೋಗಳು ಬಹಳ ಇಂಟರಾಕ್ಟಿವ್ ಆಗಿರ್ತವೆ ಮತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುವಂಥದ್ದು. ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಇಸ್ರೋದವರು 2023ರಲ್ಲಿ ಸಾಧನೆಗಳನ್ನ ನಾವು ಕಂಟಿನ್ಯೂಸ್ ಮಾಡ್ತಾನೆ ಬರ್ತಾ ಇದ್ದಾರೆ. 2023ರಲ್ಲಿ ಚಂದ್ರಯಾನ್ 2 ಯಶಸ್ವಿ ಆಯಿತು. ನೆಕ್ಸ್ಟ್ ಆದಿತ್ಯ L1 ಯಶಸ್ವಿ ಆಯಿತು 2023ರಲ್ಲಿ. ಹೋದ ವರ್ಷ 2024 ಜನವರಿ 1ನೇ ತಾರೀಕು ಎಕ್ಸ್ಪೋಸ್ಯಾಟ್ ಮಿಷನ್ ಮಾಡಿದ್ರು, ಎಕ್ಸ್ ಪೊಲ್ಯಾರಿಮೆಟ್ರಿ ಮಿಷನ್ ಮಾಡಿದ್ರು. ಅಂದ್ರೆ ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಒಂದು ದೂರದರ್ಶಕ. ಇವೆಲ್ಲ ಸಾಧನೆಗಳು ಇಡೀ ಜಗತ್ತು ಇಸ್ರೋದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂತಹ ಸಾಧನೆಗಳು. ಇಂಥ ಸಾಧನೆಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಅದೇ ಒಂದು ಸಾಧನೆಯ ಲಿಸ್ಟ್ ಅಲ್ಲಿ ಇವತ್ತು ಮತ್ತೊಂದು ಸೇರ್ಕೊಂಡಿದೆ. ಅದನ್ನ ನಾವು ಆಕ್ಸಿಯಂ 4 ಮಿಷನ್ ಅಂತ ಕರೀತೀವಿ. ಇದು ಮನುಷ್ಯನನ್ನ ಬಾಹ್ಯಾಕಾಶಕ್ಕೆ ಕಳುಹಿಸುವಂತ ಯೋಜನೆಯ ಭಾಗವಾಗಿ ಭಾರತ ಇದನ್ನ ಮಾಡಿರುವಂತದ್ದು. ಸೊ ಈ ಯೋಜನೆ ಆಕ್ಸಿಯಂ 4 ಯೋಜನೆ ಅಂದ್ರೆ ಏನು, ಈ ಗಗನಯಾತ್ರಿಗಳು ಯಾರು, ಅವರು ಎಲ್ಲಿಗೆ ಹೋದ್ರು, ಯಾಕೆ ಹೋದ್ರು, ಹೆಂಗ್ ಹೋದ್ರು, ಎಲ್ಲವನ್ನ ವೈಜ್ಞಾನಿಕ ದೃಷ್ಟಿಕೋನದೊಳಗಡೆ ನಾವು ತಿಳ್ಕೊಳ್ತಾ ಹೋಗುವಂತದ್ದು. ಇಲ್ಲಿ ಇದನ್ನ ಆರಂಭ ಮಾಡೋದಕ್ಕಿಂತ ಪೂರ್ವ ಭಾಗದಲ್ಲಿ IAS 2026. ಸೊ ಈಗಾಗಲೇ UPSC ಕ್ಯಾಲೆಂಡರ್ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ IAS ಗೆ ಪ್ರಾರಂಭ 15th ಬ್ಯಾಚ್ ಆರಂಭ ಆಗ್ತಾ ಇದೆ. ಕನ್ನಡ ಪ್ಲಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬ್ಯಾಚ್ ಇರುವಂತದ್ದು. ಕನ್ನಡ ಮಾಧ್ಯಮದಲ್ಲಿ ತಯಾರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡಿಸಿದಂತ ಒಂದು ಬ್ಯಾಚ್. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಆಫೀಸ್ ನಂಬರ್ಗೂ ಕಾಲ್ ಮಾಡಬಹುದು. ಸೊ ಲಾಸ್ಟ್ ಡೇಟ್ ಜುಲೈ 15ಕ್ಕೆ UPSC ಬ್ಯಾಚ್ ಆರಂಭ ಆಗ್ತಾ ಇದೆ. ಸೊ ಈ ಬಾರಿ UPSC ಬ್ಯಾಚ್ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಬೇಕನ್ನುವಂತ ಒಂದು ಹುಮ್ಮಸ್ಸು ನಮ್ಮಲ್ಲಿ, ಕೆಲವೊಂದು ಐಡಿಯಾಗಳು ನಮ್ಮಲ್ಲಿ ಬಂದಿದ್ದಾವೆ. ಸೊ ಅದೇ ರೀತಿ ನಾವು ಇದನ್ನ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ಮೊದಲನೇದಾಗಿ ತಮಗೆ ಗೊತ್ತಿರಬಹುದು, ಬ್ಯಾಕ್ ಗ್ರೌಂಡ್ ಹೇಳ್ತೀನಿ. ಇದು ಗಗನಯಾನ ಅಂತ ಕರೀತೀವಿ. ಗಗನಯಾನ ದಿಸ್ ಈಸ್ ಮೋಸ್ಟ್ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಆಫ್ ಇಂಡಿಯಾ. ದಿಸ್ ಈಸ್ ದಿ ಫಸ್ಟ್ ಮ್ಯಾನ್ಡ್ ಮಿಷನ್ ಆಫ್ ಇಂಡಿಯಾ. ಇಲ್ಲಿವರೆಗೆ ನಮ್ಮಲ್ಲಿ ಚಂದ್ರಯಾನ್ ಇರ್ಬೋದು, ಚಂದ್ರಯಾನ್ 1, 2, 3, ಆಮೇಲೆ ಮಂಗಳಯಾನ್ ಇರ್ಬೋದು, ಆದಿತ್ಯ ಇರ್ಬೋದು, L1, ಇವೆಲ್ಲ ಅನ್ಮ್ಯಾನ್ಡ್ ಮಿಷನ್. ಮನುಷ್ಯ ಬಾಹ್ಯಾಕಾಶಕ್ಕೆ ಹೋಗಿಲ್ಲ, ಮನುಷ್ಯ ತಯಾರಿಸಿದಂತ ಯಂತ್ರಗಳು ಬಾಹ್ಯಾಕಾಶಕ್ಕೆ ಹೋಗಿ ಸಂಶೋಧನೆ ಮಾಡಿದವು. ಆದ್ರೆ ನಮ್ಮ ದೇಶ ಒಂದು ಗುರಿ ಹಾಕೊಂಡಿದೆ. ಏನಪ್ಪಾ ಅಂತಂದ್ರೆ ಫಸ್ಟ್ ಟೈಮ್ ನಾವು ಕೂಡ ಒಂದು ಮಿಷನ್ ಕಳಿಸ್ಬೇಕು. ಎಂಥದ್ದು? ಮ್ಯಾನ್ಡ್ ಮಿಷನ್. ಮಾನವ ಸಹಿತ ಬಾಹ್ಯಾಕಾಶ ನೌಕೆಯನ್ನ ಕಳಿಸ್ಬೇಕು. ಆ ಮಾನವ ಸಹಿತ ಬಾಹ್ಯಾಕಾಶ ನೌಕೆಯನ್ನ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಕ್ಕು 75ನೇ ವರ್ಷ ಸುವರ್ಣ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಳಿಸ್ಬೇಕಂತ ಮಾಡಿದ್ದೀವಿ. ಬಟ್ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಅದಾಗಲಿಲ್ಲ. ಸೊ ಈಗ ಗಗನಯಾನ ಅನ್ನುವಂತ ಒಂದು ಪ್ರಾಜೆಕ್ಟ್, ಇದು ಭಾರತದ ಅತ್ಯಂತ ಒಂದು ಪ್ರಮುಖವಾದಂತಹ ಒಂದು ಪ್ರಾಜೆಕ್ಟ್ ಇದೆ. ಈಗ ಸದ್ಯ ಇಸ್ರೋದವರು ಶತಾಯಗತಾಯ ಇದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಏನ್ ಮಿಷನ್? ಇಲ್ಲಿ ಭೂಮಿಯ ಮೇಲೆ, ಇದು ಭೂಮಿ ಅರ್ತ್ ಇದೆ, ಭೂಮಿಯ ಮೇಲೆ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಮಾಡೆಲ್ ಹೋಗ್ತದೆ. ಇದೇನು ನೋಡ್ತಾ ಇದಿಲ್ಲ, ಇದೇನು ವೈಟ್ ಕಲರ್ ಇದೆ, ಇದು ಒಂದು ಮಾಡ್ಯೂಲ್ ಇದೆ. ಈ ಮಾಡ್ಯೂಲ್ ಒಳಗಡೆ ಸುಮಾರು 3 ಜನ ಗಗನಯಾತ್ರಿಗಳು 5 ರಿಂದ 7 ದಿನಗಳ ಕಾಲ ಇದರ ಒಳಗಡೆ ಕುತ್ಕೊಂಡು ಅವರು ಇಡೀ ಭೂಮಿಯನ್ನ ಸುತ್ತಾಕ್ತಾರೆ. ಎಷ್ಟು ಎತ್ತರದಲ್ಲಿ? 400 ಕಿಲೋಮೀಟರ್ ಎತ್ತರದಲ್ಲಿ, 400 ಕಿಲೋಮೀಟರ್, 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನ ಸುತ್ತ ಹಾಕುವಂತ ಒಂದು ಯೋಜನೆ. ಅಂದ್ರೆ ಈ ಬಾಹ್ಯಾಕಾಶದಲ್ಲಿ ಮನುಷ್ಯ ಹೆಂಗಿರ್ತಾನ, ಮತ್ತೆ 7 ದಿವಸ ಅಂದ್ರೆ ಫುಡ್, ಆ ಫುಡ್ ಯಾವ ರೀತಿ ಉಳಿತದೆ, ಅವರ ಒಳಗಡೆ ಬಯೋಲಾಜಿಕಲ್ ಪ್ರೊಸೆಸ್ ಯಾವ ತರದ ಚೇಂಜಸ್ಗಳಾಗ್ತವ, ಮತ್ತೆ
ನಾವು ಬಾಹ್ಯಾಕಾಶದಲ್ಲಿ ಇರ್ತಕ್ಕಂಥ ಗ್ರಾವಿಟಿ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಬೇಕು. ಅದಕ್ಕಾಗಿ ನಾವು ಈ ಗಗನಯಾನ ಅನ್ನುವಂಥ ಮಿಷನ್ ಅನ್ನ ಹಾರಿ ಬಿಡ್ತಾ ಇದ್ವಿ. ಇದು 3 ಜನ ಗಗನಯಾತ್ರಿಗಳು 5 ರಿಂದ 7 ದಿನಗಳ ಕಾಲ ಭೂಮಿಯನ್ನ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತ ಹಾಕುವಂತ ಮಿಷನ್. ಅಷ್ಟು ಸುತ್ತಾಕಿ ವಾಪಸ್ ಇದು ಸಮುದ್ರದೊಳಗಡೆ ಬಂದು ಬೀಳ್ತದೆ. ಇಮಿಡಿಯೇಟ್ಲಿ ನಮ್ಮ ಕರಾವಳಿ ಪಡೆಯ ಸಿಬ್ಬಂದಿಗಳು ಅವ್ರನ್ನೆಲ್ಲ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಇದು ಯೋಜನೆ. ಇದನ್ನ ಮಾಡಿದ್ರೆ ಏನಾಕೈತಿ, 400 ಕಿಲೋಮೀಟರ್ ಎತ್ತರದಲ್ಲಿ ನಾವು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ. ಆಸ್ಟ್ರೋನಾಟ್ಸ್ ಯಾರು ಗಗನಯಾತ್ರಿಗಳು. ಇದು ಗೊತ್ತಾದ್ಮೇಲೆ ಏನ್ ಮಾಡ್ತಾರ, 1500 ಕಿಲೋಮೀಟರ್ ಎತ್ತರಕ್ಕೆ ಇನ್ನೊಂದು ಮಾಡ್ತಾರೆ, ಗಗನಯಾನ 2. ಆಮೇಲೆ ಒಂದು 2000 ಕಿಲೋಮೀಟರ್ ಗಗನಯಾನ 3 ಮಾಡ್ತಾರೆ. ಅವಾಗ ನಮಗೆ ಈ ಮನುಷ್ಯ ಬಾಹ್ಯಾಕಾಶದಲ್ಲಿ ಹೆಂಗ್ ಹೊಂದ್ಕೋತಾನ, ಅವನಿಗೆ ಯಾವ್ಯಾವ ವಸ್ತುಗಳು ಬೇಕು, ಅವನಿಗೆ ಆಹಾರ ಯಾವ ರೀತಿ ಇರಬೇಕು, ಹೆಂಗಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು ಎಲ್ಲ ಗೊತ್ತಾಗ್ತದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಮಂಗಳ ಗ್ರಹಕ್ಕಿರ್ಬೋದು ಅಥವಾ ಚಂದ್ರನಲ್ಲಿಗೆ ಇರ್ಬೋದು, ಮನುಷ್ಯನನ್ನ ಕಳುಹಿಸೋದಕ್ಕೆ ಇವೆಲ್ಲ ಪ್ರಿಪರೇಟರಿ. ಇಲ್ಲೆಲ್ಲ ಮನುಷ್ಯನ ಕಳಿಸಿ ಎಲ್ಲ ಟೆಸ್ಟ್ ಮಾಡಿ ಇಲ್ಲಿ ಓಕೆ ಆದ್ಮೇಲೆ ಬೇರೆ ಬೇರೆ ಗ್ರಹಗಳಿಗೆ ಮನುಷ್ಯನನ್ನ ಕಳುಹಿಸುವ ಯೋಜನೆಯ ಒಂದು ಭಾಗ ಇದು. ಅರ್ಥ ಆಗ್ತಾ ಇದೆ? ಅದಕ್ಕಾಗಿ ನಾವು ಗಗನಯಾನವನ್ನ ಮಾಡಿದ್ವಿ. ಬಟ್ ನಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ. ನಾವು ಮಷೀನ್ಗಳನ್ನ ಕಳಿಸಿದ್ವಿ. ಓಕೆ, ನಮ್ಮ ಮಷೀನ್ಗಳು, ನಮ್ಮ ಇಸ್ರೋದ ಮಷೀನ್ಗಳು, ಉಪಗ್ರಹಗಳು ಮಂಗಳ ಗ್ರಹಕ್ಕೆ ಹೋಗಿದವ, ಆಮೇಲೆ ಗುರು ಗ್ರಹಕ್ಕೆ ಹೋಗಿದವ, ಆಮೇಲೆ ಚಂದ್ರನಲ್ಲಿಗೆ ಹೋಗಿದವ, ಭಾಳ ಹೋಗಿದವ. ಆದ್ರೆ ನಾವು ಮನುಷ್ಯನನ್ನ ಕಳಿಸಿದಂತ ಅನುಭವ ಇಸ್ರೋ ಕಡೆ ಇಲ್ಲ. ಮತ್ ಮನುಷ್ಯನ ಕಳಿಸಿದವ್ರು ಯಾರು? ಅಮೆರಿಕದವರು. ಅಮೆರಿಕ ಕಡೆ ಇದರ ಬಗ್ಗೆ ಸಾಕಷ್ಟು ಏನಿದೆಪ್ಪ ಅಂತಂದ್ರೆ ಅನುಭವ ಬಹಳಷ್ಟು ಇರುವಂತದ್ದು. ಸೊ ಹಿಂಗಾಗಿ ಅಮೆರಿಕಾದೊಳಗಡೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಪ್ಪಾ, ಈಗ ಅಮೆರಿಕಾದ ಆಕ್ಸಿಯಂ 4 ಅನ್ನುವಂತ ಒಂದು ಮಿಷನ್ ಮಾಡಕತ್ತವ್ರು. ಆಕ್ಸಿಯಂ 4 ಅನ್ನುವಂತ ಮಿಷನ್ದಾಗ ಅವರು ಕೆಲವು ಜನ ಗಗನಯಾತ್ರಿಗಳನ್ನ ಎಲ್ಲಿಗೆ ಕಳಿಸ್ತಾ ಇದಾರ, ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇರುವಂತದ್ದು. ಈ ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇರುವಂತ ಗಗನಯಾತ್ರಿಗಳಲ್ಲಿ ನಮ್ಮ ಭಾರತದ ಒಬ್ಬ ಗಗನಯಾತ್ರಿ ಶುಭಾಂಶು ಶುಕ್ಲಾ ಹೆಸರು ಕೇಳಿರ್ಬೋದು. ಕಳೆದ 3-4 ದಿನಗಳಿಂದ ಸಾಕಷ್ಟು ನ್ಯೂಸ್ ಅಲ್ಲಿದೆ. ಕಳೆದ 1 ವರ್ಷದಿಂದಲೇ ನ್ಯೂಸ್ ಅಲ್ಲಿದೆ. ಇವರು ನಮ್ಮ ನೌಕಾಪಡೆಯ ಅಧಿಕಾರಿ. ಓಕೆ, ಶುಭಾಂಶು ಶುಕ್ಲಾ ಇವರು ಹಿ ಇಸ್ ದಿ ಏರ್ಫೋರ್ಸ್ ಕ್ಯಾಪ್ಟನ್. ಶುಭಾಂಶು ಶುಕ್ಲಾ ಇವರು ಈಗ ಸದ್ಯ ISS ಗೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ? ISS ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಅಲ್ಲಿಗೆ ಅವರು ಹೋಗ್ತಾ ಇದ್ದಾರೆ. ಇದು 4 ಜನರ ಒಂದು ಟೀಮ್ ಇದೆ. ಈ 4 ಜನರೊಳಗಡೆ ಇವರು ಇದ್ದಾರೆ. ಇವರು ಭಾರತೀಯರು. ಈ ಹಿಂದೆ ಏನಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, 1984 ರಾಕೇಶ್ ಶರ್ಮಾ ಹೋಗಿದ್ದು. 1984 ಒಳಗಡೆ ಯಾವಾಗಪ್ಪ ಅದು 1984 ಅಲ್ಲಿ ಹೋಗಿದ್ರಿ. ಮತ್ತೊಮ್ಮೆ ಹೋಗ್ತಾ ಇದ್ದಾರೆ. ಈಗ ಈ 4 ಜನ ಗಗನಯಾತ್ರಿಗಳು ಒಂದು ಮಿಷನ್ದಾಗ ಹೋಗ್ತಾ ಇದ್ದಾರೆ. ಯಾವ ಮಿಷನ್ ಅದು? ಆಕ್ಸಿಯಂ 4. ಇಲ್ಲಿ 2 ಕಂಪನಿಗಳು, ಒಂದು ಪ್ರೈವೇಟ್ ಕಂಪನಿಗಳಿವೆಲ್ಲ. ಒಂದನೇದು ಟೆಕ್ಸಾಸ್ ಬೇಸ್, ಅಮೆರಿಕಾದ ಟೆಕ್ಸಾಸ್ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಟಾರ್ಟ್ಅಪ್ ಅಂತ ಒಂದು ನವೋದ್ಯಮ. ಯಾವುದು? ಆಕ್ಸಿಯಂ. ಆಕ್ಸಿಯಂ ಅನ್ನುವಂಥದ್ದು ಆಕ್ಸಿಯಂ ಸ್ಪೇಸ್ ಅದರ ಹೆಸರು. ಇದರ ಜೊತೆಗೆ ಸ್ಪೇಸ್ ಎಕ್ಸ್. ಈ ಸ್ಪೇಸ್ ಎಕ್ಸ್ ಯಾರ್ದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಸ್ಪೇಸ್ ಎಕ್ಸ್ ಯಾರು ಸೇರಿದು? ಓಕೆ, ಸೊ ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್. ಒಂದೇ ನಿಮಿಷ. ಓಕೆ, ಈ ಸ್ಪೇಸ್ ಎಕ್ಸ್ ಏನಿದೆ ಅಲ್ಲ, ಈ ಸ್ಪೇಸ್ ಎಕ್ಸ್ ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಟೆಕ್ಸಾಸ್ ನಲ್ಲಿರುವಂತ ಆಕ್ಸಿಯೋಮ್ ಸ್ಪೇಸ್, ಇವರಿಬ್ಬರು ಸೇರ್ಕೊಂಡು 4 ಜನ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದಾರೆ. ಮತ್ತೆ ಅವ್ರು ಹೆಂಗೂ ಹೋಗ್ತಾ ಇದ್ದಾರೆ. ಅದರ ಜೊತೆ ನಮ್ಮವರು ಒಬ್ರು ಇದ್ರೆ ಮನುಷ್ಯ ಬಾಹ್ಯಾಕಾಶಕ್ಕೆ ಹೋದಂತ ಅನುಭವ ನಮಗೂ ಬರ್ತದೆ. ನಮಗೆ ನಾಳೆ ಗಗನಯಾನ ಮಾಡಕ್ಕಾಗ್ತದೆ. ಗಗನಯಾನ್ 1, 2, 3 ಆದ್ಮೇಲೆ ನೆಕ್ಸ್ಟ್ ಚಂದ್ರನಲ್ಲಿಗೆ ನಾವು ಮನುಷ್ಯನನ್ನೇ ಕಳುಹಿಸಬಹುದು. ಮತ್ತೆ ನಾಸಾದ್ದು 4ನೇ ಮಿಷನ್ ಇದೆ, ಪ್ರೈವೇಟ್ ಮಿಷನ್ ಇದೆ. ಮನುಷ್ಯನನ್ನ ಬಾಹ್ಯಾಕಾಶಕ್ಕೆ 4ನೇ ಬಾರಿಗೆ ಪ್ರೈವೇಟ್ ಆರ್ಗನೈಸೇಷನ್ ಗಳನ್ನ ತಗೊಂಡು ಇವತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಸಾದವರು ಕಳಿಸ್ತಾ ಇರುವಂತದ್ದು. ಅದರಾಗನೆ ಈ 4 ಜನ ಯಾವ ಯಾವ ದೇಶದವರು? ಒಬ್ರು ಅಮೆರಿಕಾದವರು ಇದಾರ, ಆಮೇಲೆ ನಮ್ಮ ಶುಭಾಂಶು ಶುಕ್ಲಾ ಇಂಡಿಯಾದವರು ಇದಾರ, ನೆಕ್ಸ್ಟ್ ಪೋಲೆಂಡು, ಅದಾದ್ಮೇಲೆ ಹಂಗೇರಿ. 4 ದೇಶದ ಗಗನಯಾತ್ರಿಗಳು ಈಗ ಸದ್ಯ ಈ ಮಿಷನ್ ಒಳಗಡೆ ಹೋಗ್ತಾ ಇರುವಂತದ್ದು. ಇನ್ನ ನೆಕ್ಸ್ಟ್
ಇದನ್ನು ಎಲ್ಲಿಯಿಂದ ಉಡಾವಣೆ ಮಾಡಿದ್ರು? ಮೊನ್ನೆ ಇದನ್ನ ಉಡಾವಣೆ ಮಾಡಿದ್ದು ಕೆನಡಿ ಬಾಹ್ಯಾಕಾಶ ನಿಲ್ದಾಣದಿಂದ. ಇದು ಅಮೆರಿಕ, ಇದೆಲ್ಲ ಅಮೆರಿಕಾದೊಳಗಡೆ ಈ ಕಡೆ ನಮಗೆ ಇಲ್ಲೆಲ್ಲ ನ್ಯೂಯಾರ್ಕ್, ವಾಷಿಂಗ್ಟನ್ ಎಲ್ಲ ಬರ್ತವೆ. ಈ ಕಡೆ ನಮಗೆ ಒಂದು ಸಮುದ್ರ ಬರ್ತದೆ, ಸಾಗರ ಬರ್ತದೆ. ಯಾವುದು ನಮ್ಮಲ್ಲಿ? ಓಕೆ, ಸೊ ಅಟ್ಲಾಂಟಿಕ್ ಮಹಾಸಾಗರ. ಈ ಅಟ್ಲಾಂಟಿಕ್ ಮಹಾಸಾಗರದ ಈ ಕಡೆ ಸೈಡ್ ಇಲ್ಲಿ ನಮಗೆ ಬರ್ತದೆ. ಸೊ ಇದನ್ನ ಕೆನಡಿ ಬಾಹ್ಯಾಕಾಶ ಕೇಂದ್ರ. ಇದು ಎಲ್ಲಿ ಬರ್ತದೆ ಅಂತಂದ್ರೆ ಫ್ಲೋರಿಡಾದಲ್ಲಿ ಬರ್ತದೆ. ಫ್ಲೋರಿಡಾ ಅಮೆರಿಕಾದ ಒಂದು ರಾಜ್ಯ, ಫ್ಲೋರಿಡಾ ರಾಜ್ಯ. ಈ ಫ್ಲೋರಿಡಾ ರಾಜ್ಯದಲ್ಲಿ ಕೆನಡಿ ಬಾಹ್ಯಾಕಾಶ ನಿಲ್ದಾಣ ಇದೆ. ಈಗ ನಮ್ಮಲ್ಲಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ಹೆಂಗೈತಲ್ಲ ಹಂಗಿದೆ. ನಾಸಾದವರ ಒಂದು ರಾಕೆಟ್ ಲಾಂಚಿಂಗ್ ಪ್ಯಾಡ್. ಇಲ್ಲಿಯಿಂದ ಈ ಆಕ್ಸಿಯಂ 4 ಅನ್ನುವಂತಹ ಒಂದು ಉಪಗ್ರಹವನ್ನ, ಒಂದು ಮಿಷನ್ ಅನ್ನ ಫಾಲ್ಕಾನ್ 9 ಅನ್ನುವಂತ ಒಂದು ರಾಕೆಟ್ ನ ಮೂಲಕ ಈಗ ಉಡಾವಣೆ ಮಾಡಿರುವಂತದ್ದು. ಓಕೆ, ಹಂಗಂದ್ರೆ ಮೊದಲೇದು ಇದು ರೆಕಾರ್ಡ್ ಆಗಿದೆ. ಯಾಕೆ? ಇಲ್ಲಿಯವರೆಗೆ ನಾವು 1984ರಲ್ಲಿ ಫಸ್ಟ್ ಟೈಮ್ ಭಾರತೀಯರೊಬ್ಬರು ಬಾಹ್ಯಾಕಾಶಕ್ಕೆ ಹೋಗಿದ್ರು. ದಟ್ ಈಸ್ ರಾಕೇಶ್ ಶರ್ಮಾ. ಇಲ್ಲಿದೆ ಹೆಸರು, ರಾಕೇಶ್ ಶರ್ಮಾ. 1984 ಅವಾಗ ರಷ್ಯಾದು ಸೋವಿಯತ್ ಯೂನಿಯನ್ಸ್, ಓಕೆ, ಸೋಯುಜ್ ಅನ್ನುವಂತ ಒಂದು ಗಗನ ನೌಕೆ, ಸೋಯುಜ್ ಅನ್ನುವಂತ ಒಂದು ಗಗನ ನೌಕೆ ಒಳಗಡೆ ಅವರು ಬಾಹ್ಯಾಕಾಶಕ್ಕೆ ಯಾನ ಬೆಳೆಸಿದ್ರು. ಇವರು ಮೊದಲ ಭಾರತೀಯರು ಬಾಹ್ಯಾಕಾಶಕ್ಕೆ ಹೋದಂಥವ್ರು. 1984ರಿಂದ ಇಲ್ಲಿವರೆಗೆ 2025ರವರೆಗೆ ಯಾರೂ ಹೋಗಿರಲಿಲ್ಲ. ಈಗ ಫಸ್ಟ್ ಟೈಮ್ 2025ರಲ್ಲಿ ಶುಭಾಂಶು ಶುಕ್ಲಾ ಅವರು ಹೋಗ್ತಾ ಇದ್ದಾರೆ. 41 ವರ್ಷಗಳ ಬಳಿಕ ಈ ಸಾಧನೆಯನ್ನ ಇಸ್ರೋ ಮಾಡ್ತಾ ಇದೆ. ಸರ್, ಮತ್ತೆ ಇಸ್ರೋ ಎಲ್ಲಿಂದ ಬಂತು? ಇಸ್ರೋ ಕೂಡ ಇದರ ಒಳಗಡೆ ಸಹಭಾಗಿತ್ವ ಇರುವಂತದ್ದು. ಈ ಒಂದು ಮಿಷನ್ ಇಸ್ರೋದ ಸಹಭಾಗಿತ್ವದಲ್ಲೇ ನಡೀತಾ ಇರುವಂತದ್ದು. ಇದರಾಗ ಯಾರ್ಯಾರದರ? ಒಂದನೇದು ಆಕ್ಸಿಯೋಮ್ ಸ್ಪೇಸ್, ಇದು ಪ್ರೈವೇಟ್ ಕಂಪನಿ, ಅಮೆರಿಕಾದಲ್ಲಿರುವಂತ ಪ್ರೈವೇಟ್ ಕಂಪನಿ. ಇದಾದ್ಮೇಲೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ದಟ್ ಈಸ್ ನಾಸಾ, ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ. ಇದಾದ್ಮೇಲೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ. ನಮ್ಮ ಇಸ್ರೋ ಕೂಡ ಇದ್ರೊಳಗಡೆ ಪಾರ್ಟ್ನರ್ ಇದೆ. ಇದಾದ್ಮೇಲೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಯುರೋಪಿನ ಬಾಹ್ಯಾಕಾಶ ಸಂಸ್ಥೆ. ಇಷ್ಟೆಲ್ಲ ಜನ ಸೇರ್ಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಗೊತ್ತಿರಬೇಕು, ಈ ಮಿಷನ್ ಮೊನ್ನೆ ಈಗ 2 ದಿವಸದ ಹಿಂದೆ ಇದನ್ನ ಉಡಾವಣೆ ಮಾಡಿದ್ದಾರೆ. ಇದನ್ನ ಸುಮಾರು 6 ಬಾರಿ ಮುಂದೆ ಹಾಕಿದ್ರು ಸರ್. ಇವತ್ತು ಹಾರಿಸ್ಬೇಕು, ನಾಳೆ ಹಾರಿಸ್ಬೇಕು, 6 ಸರಿ ಮುಂದೆ ಹಾಕ್ಸಿದ್ರು. ಯಾಕಂತಂದ್ರೆ ಈ ಮಿಷನ್ ಹೋಗ್ಬೇಕಾದಾಗ ಕೆಲವೊಂದು ಪಾರ್ಟ್ ಅಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ, ಈ ಮಿಷನ್ ಹಿಂಗಿದೆ, ಈ ಮಿಷನ್ ಒಳಗಡೆ ಕೆಲವೊಂದು ಪಾರ್ಟ್ ಅಲ್ಲಿ ಕ್ರ್ಯಾಕ್ ಬಂದಿತ್ತು. ಆ ಕ್ರ್ಯಾಕ್ ಕಾಣಿಸಿದ ತಕ್ಷಣ ಮುಂದೆ ಹಾಕಿದ್ರು. ಆ ಕ್ರ್ಯಾಕ್ ಏನಾಗಿತ್ತಲ್ಲ, ಇಷ್ಟು ಪಾರ್ಟ್ ತೆಗೆದು ಇದನ್ನ ಬೇರೆ ಪಾರ್ಟ್ ಹಾಕಾಕತ್ರು. ಯಾರು? ನಾಸಾದವ್ರು. ಬಟ್ ಇಸ್ರೋ, ಈಗ ಸದ್ಯ ಇಸ್ರೋ ಚೇರ್ಮನ್ ಏನಿದಾರ ಸರ್, ಇಸ್ರೋ ಚೇರ್ಮನ್ ಒಪ್ಕೊಳ್ಳಿಲ್ಲ. ಇಲ್ಲ, ಹಂಗೆ ಮಾಡ್ಬೇಡ್ರಿ, ಇಡೀ ಪಾರ್ಟ್ ಅಲ್ಲಿ ನೀವು ಹೊಸದು ಹಾಕ್ಬೇಕು. ಅದನ್ನಷ್ಟೇ ಹಾಕಿದ್ರೆ ನಾವು ನಮ್ಮ ಗಗನಯಾತ್ರಿಯನ್ನ ಕಳ್ಸಂಗಿಲ್ಲ, ಇದು ಬಹಳ ರಿಸ್ಕಿ ಇದೆ ಅಂತೆ. ಕೊನೆಗೆ ಅವ್ರು ಪಟ್ಟು ಹಿಡಿದ್ರು. 2-3 ಸರಿ ಇದನ್ನ ಡೇಟ್ ಮುಂದೆ ಹಾಕ್ಸಿದ್ರು. ಕೊನೆಗೆ ಇದನ್ನ ಪೂರ್ತಿ ಪಾರ್ಟ್ ಹೊಸದು ಹಾಕಕ್ ಹೋದಾಗ ಗೊತ್ತಾಯ್ತು, ಒಳಗಡೆ ಆ ಲಿಕ್ವಿಡ್ ಆಕ್ಸಿಜನ್ ಸಪ್ಲೈ ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ. ಅದು ಗೊತ್ತಾಯ್ತು. ಓಕೆ, ಇಸ್ರೋದ ಅಧ್ಯಕ್ಷರಿಗೆ ನಾವೆಲ್ಲ ನಾವು ಅಷ್ಟೇ ಅಲ್ಲ, ಇಡೀ ಜಗತ್ತು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಅವ್ರು ಹೇಳಿ ಈ ಒಂದು ಮಿಷನ್ ಅನ್ನ ಡಿಲೇ ಮಾಡಿಸಿದ್ರು. ಅವಾಗ ಒಳಗಡೆ ಲಿಕ್ವಿಡ್ ಆಕ್ಸಿಜನ್ ಸೋರಿಕೆ ಆಗ್ತಾ ಇರೋದು ಪತ್ತೆ ಆಯ್ತು. ಇಲ್ಲ ಅಂದಿದ್ರೆ ಇವತ್ತು ಈ ಮಿಷನ್ ಸರ್ ಅದು ಕಥೆನೇ ಬೇರೆ ಆಗ್ಬಿಡ್ತಿತ್ತು. ಯಾಕಂದ್ರೆ ಅದ್ರ ಒಳಗಡೆ ಲೈಫ್ ಇದೆ. ಇಲ್ಲಿವರೆಗೆ ನಾವು ಲೈಫ್ ಕಳಿಸಿಲ್ಲ, ಬರೀ ಮಷೀನ್ಗಳಿದ್ದು. ಅಕಸ್ಮಾತ್ ಫೇಲ್ ಆಯ್ತು ಅಂತಂದ್ರೆ ಮಷೀನ್ಗಳು ಸುಟ್ಟು ಹೋಗ್ತಿದ್ದು. ಬಟ್ ಈಗ ಒಳಗಡೆ ಲೈಫ್ ಇದೆ. ಸೇಫ್ ಆಗಿ ಜೀವ ಹೋಗ್ಬೇಕು. ಓಕೆ, ಸೇಫ್ ಆಗಿ ಆ ವ್ಯಕ್ತಿಗಳು ಹೋಗ್ಬೇಕು ಮತ್ತು ವಾಪಸ್ ಬರಬೇಕು. ಓಕೆ, ಲೈಫ್ ಅನ್ನ ವಾಪಸ್ ನಾವು ಭೂಮಿಗೆ ತಗೊಂಡ್ಬರ್ಬೇಕು. ದಟ್ ಈಸ್ ವೆರಿ ಚಾಲೆಂಜಿಂಗ್. ಸೊ ಹಿಂಗಾಗಿ ಇಸ್ರೋದವರು ಅದನ್ನ ಮುಂದೆ ಹಾಕ್ಸಿದ್ರು. ಬಟ್ ಅದು ಮುಂದೆ ಹಾಕ್ಸಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ಅವಾಗ ನಮಗೆ ಆ ಫಾಲ್ಟ್ಗಳು ಗೊತ್ತಾಗಿರುವಂಥದ್ದು. ಮತ್ತೆ ಇನ್ನು ನೆಕ್ಸ್ಟ್ ಎಲ್ಲಿ ಹೊಂಟಾರೆ ಸರ್ ಇವರು? ಇದು ಬಹಳ ಮಂದಿಗೆ ಗೊತ್ತಿಲ್ಲ. ಇವ್ರು ಹೋಗ್ತಾ ಇರೋದು ಎಲ್ಲಿಗೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ, ಇಲ್ಲಿ ಹೋಗ್ತಾ ಇದ್ದಾರೆ. ಇದು ಏನಪ್ಪಾ? ಇದು ಸರ್ ನಮ್ಮ ಭೂಮಿ ಅರ್ತ್ ಇದೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ, ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಇದು ತಿರುಗ್ತಾ ಇದೆ. ಏನಿದು? ISS ತಿರುಗ್ತಾ ಇದೆ. ಇಲ್ಲಿಗೆ ಹೋಗ್ತಾ ಇದೆ. ಇದು
ಮನುಷ್ಯ ಇರಲು ಯೋಗ್ಯವಾದಂತ ಒಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್, ಮನುಷ್ಯ ನಿರ್ಮಿತ ಉಪಗ್ರಹ ಇದು ಅಲ್ಲಿ ತಿರುಗಾಕತೈತಿ. ಲೋ ಅರ್ತ್ ಆರ್ಬಿಟ್ ನಾಗ ಐತಿ. ಅಂದ್ರೆ ಭೂಮಿಯಿಂದ 370 ರಿಂದ 460 ಕಿಲೋಮೀಟರ್ ಅಂತರದಲ್ಲಿ ತಿರುಗ್ತದೆ. ಒಮ್ಮೊಮ್ಮೆ ಹೆಚ್ಚು ಹೋಗ್ತದೆ, ದೂರ ಹೋಗ್ತತಿ, ಕಡಿಮೆ ಹೋಗ್ತದೆ, ತಿರುಗ್ತಿರ್ತೈತಿ. ಇದನ್ನ ಒಂದು 3-4 ದೇಶಗಳು ಸೇರ್ಕೊಂಡು ರೆಡಿ ಮಾಡಿದ್ದಾರೆ. ಯಾರು? ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಾಸಾ, ಅಮೆರಿಕನ್ ಸ್ಪೇಸ್ ಏಜೆನ್ಸಿ, ಜಾಕ್ಸಾ, ಜಪನೀಸ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ, ರಾಸ್ಕೋಮಾಸ್ ಅಂದ್ರೆ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ. ರಷ್ಯಾ, ಕೆನಡಾ, ಜಪಾನ್, ಅಮೆರಿಕ, ಯುರೋಪ್ ಇವರೆಲ್ಲ ಸೇರ್ಕೊಂಡು ಇದನ್ನ ಮಾಡಿರುವಂತದ್ದು. ಓಕೆ, ಇದನ್ನ 1998 ಮಾಡಿದ್ದಾರೆ ಸರ್. 1998 ಉಡಾವಣೆ ಮಾಡಿದ್ದಾರೆ. ಇದು ಮುಂದೆ ಇನ್ನೂ 5 ವರ್ಷ ಅಂದ್ರೆ 2030 ಇದು ಭೂಮಿಯನ್ನ ಸುತ್ತಾಕ್ತಾ ಇರ್ತದೆ. ಇದನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರೀತಾರೆ, ISS. ಸೊ ಇಲ್ಲಿಗೆ ಈಗ ಇವರು ಹೋಗ್ತಾ ಇದ್ದಾರೆ. ಇಲ್ಲಿ ಏನದಲ್ಲ ಇದು ಸರ್, ಇದೇ ನೋಡಿ ಆಕ್ಸಿಯಂ 4 ಮಿಷನ್. ಈ ಆಕ್ಸಿಯಂ 4 ಮಿಷನ್ ಒಳಗಡೆ ಕ್ರ್ಯೂ ಡ್ರ್ಯಾಗನ್ ಅಂತ ಕರೀತಾರೆ. ಅಂದ್ರೆ ಗಗನಯಾತ್ರಿಗಳು ಇರುವಂತ ಜಾಗ ಇದು. ಇದರ ಒಳಗಡೆ ಗಗನಯಾತ್ರಿಗಳು ಇರ್ತಾರೆ. ಇಲ್ಲಿ ಕುತ್ಕೊಂಡಿದ್ದಾರೆ ನೋಡ್ಬೋದು ನೀವು, 1 2 3 4 ಈ 4 ಜನ ಗಗನಯಾತ್ರಿಗಳು ಈ ಒಂದು ಡಿವೈಸ್ ಅಲ್ಲಿ ಇರ್ತಾರ. ಇವರು ಮೇಲ್ಗಡೆ ಹೋಗುದು ಎಲ್ಲಿ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಈ ಗಗನಯಾತ್ರಿಗಳೇನು ಇರ್ತಾರಲ್ಲ, ಈ ಒಂದು ಇಕ್ವಿಪ್ಮೆಂಟ್ ಅನ್ನ ನಾವು ಕ್ರ್ಯೂ ಡ್ರ್ಯಾಗನ್ ಅಂತ ಕರಿತೀವಿ. ಇದರ ಒಳಗಡೆ ಮನುಷ್ಯ ಬದುಕಕ್ಕೆ ಬೇಕಾಗುವಂತ ಎಲ್ಲಾ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಾರೆ. ಇದರ ಒಳಗಡೆ ಕುತ್ಕೊಂಡು ಸರ್ ಅವರು ಹೋಗುವಂತ. ಇಲ್ಲಿ ಹೆಂಗ್ ಕುತ್ಕೊಂಡಿರ್ತಾರ ಅದು ಅನಿಮೇಷನ್ ಕೂಡ ತೋರಿಸಿರುವಂತ ಇಲ್ಲಿದೆ. ಆಮೇಲೆ ಇನ್ನೊಂದು ಚಾಲೆಂಜಿಂಗ್ ಏನು ಸರ್, ಈಗ ನೋಡ್ರಿ ಭೂಮಿ ಇದೆ, ಇದು ಭೂಮಿ, ದಿಸ್ ಇಸ್ ಅರ್ತ್. ಈ ಭೂಮಿಯಿಂದ ಸರ್, ಭೂಮಿಯಿಂದ ಏನಾಗ್ತಾ ಇದೆ, ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಇದು ತಿರುಗ್ತಾ ಇದೆ. ಯಾವುದು? ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಿರುಗಾಕತ್ತದೆ. ಈಗ ನಾವು ಭೂಮಿಯಿಂದ ಆಕ್ಸಿಯಂ 4 ಮಿಷನ್ ಅನ್ನು ಹಾಕ್ತಾ ಇದೀವಿ. ಯಾವುದು? ಆಕ್ಸಿಯಂ 4 ಮಿಷನ್ ಅನ್ನು ಹಾಕ್ತಾ ಇದೀವಿ. ಈ ಮಿಷನ್ ಅನ್ನ ನಾವು ಉಡಾವಣೆ ಮಾಡಿದ ತಕ್ಷಣ ಡೈರೆಕ್ಟ್ ಇಲ್ಲಿ ಹೋಗಂಗಿಲ್ಲ. ಮೊದಲು ಏನಾಗ್ತದೆ ಅಂತಂದ್ರೆ ಭೂಮಿಯನ್ನ ಸುತ್ತಾಕ್ತದೆ. ಭೂಮಿಯನ್ನ ಸುತ್ತಾಕಿ ಸಫಿಶಿಯಂಟ್ ಗ್ರಾವಿಟೇಷನಲ್ ಫೋರ್ಸ್ ತಗೊಂಡು ಸರ್ ಇದು ಇಲ್ಲಿಗೆ ಹೋಗುವಂತ ಇದ್ರ ಸುತ್ತ ತಿರುಗಕ್ಕೆ ಶುರು ಆಗ್ತದೆ. ಆಮೇಲೆ ಇದ್ರ ಸುತ್ತ ತಿರುಗ್ ಬಂದು ಅಟ್ಯಾಚ್ ಆಗ್ತದೆ. ಯಾಕಂದ್ರೆ ಈಗ ISS ಏನೈತಲ್ಲ ಇದು ಬಹಳ ವೇಗದಲ್ಲಿ, ಈ ISS ಏನೈತಲ್ಲ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಲ್ಲೈತಲ್ಲ, ಇದು ಬಹಳ ವೇಗದಲ್ಲಿ ತಿರುಗ್ತಿರ್ತದೆ. ಮತ್ತೆ ಬಹಳ ದೊಡ್ಡದೈತಿದು. ಎಷ್ಟು ದೊಡ್ಡದಿದೆ ಸರ್ ಇದು? ಹೆಚ್ಚು ಕಡಿಮೆ ಒಂದು ದೊಡ್ಡ ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಿದೆ. ಒಂದು ದೊಡ್ಡ ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಾದಂತ ಲ್ಯಾಬ್ರೋಟರಿ. ನಿಮಗೆ ಒಂದ ಮಾತನ್ನ ಹೇಳ್ಬೇಕಪ್ಪ ಅಂತಂದ್ರೆ, ಬಾಹ್ಯಾಕಾಶದಲ್ಲಿ ತಿರುಗುತ್ತಿರುವಂತ ಒಂದು ಪ್ರಯೋಗಾಲಯ. ನಮಗೆ ಯಾವಾಗ ಬೇಕು ಅವಾಗ ಮನುಷ್ಯ ಅಲ್ಲಿ ಹೋಗ್ತಾನ, ಅಲ್ಲಿ ಇರ್ತಾನ, ಸಂಶೋಧನೆ ಮಾಡಿ ಮತ್ತೆ ವಾಪಸ್ ಬರ್ತಾನ. ಇದು ಹಂಗ ನಡೆದಿದೆ. ಓಕೆ, ಸೊ ಇದಕ್ಕೀಗ ನಮ್ಮ ಭಾರತೀಯರು ಹೋಗಿದ್ದಾರೆ. ಈಗ ನಾವು ಕಳಿಸಿದಂತ ಮಿಷನ್ ಇದು ತಿರುಗಾಕತೈತಿ, ಬಹಳ ವೇಗದಲ್ಲಿ ತಿರುಗಾಕತೈತಿ. ಅದು ಸ್ಲೋ ಆಗಿ ಹೋಗ್ಬೇಕಾದ್ರೆ ಹಿಂದಿಂದನೇ ಹೋಗ್ಬೇಕು. ಹೋಗ್ತಾ 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 ಇದೇ ಸ್ಪೀಡಲ್ಲಿ ಹೋಗ್ತಾವೆ. ಹೋಗ್ತಾ ಎರಡೂ ಕೂಡಿ ಕಪ್ಲಿಂಗ್ ಆಗ್ತಾವ. ಅಂದ್ರೆ ಡಾಕಿಂಗ್ ಅಂತ ಕರೀತಾರೆ. ಇದು ಹೋಗಿ ಅದಕ್ಕೆ ಏನಾಗ್ತದೆ ಸರ್? ಜಾಯಿಂಟ್ ಆಗ್ತದೆ. ಇದು ಜಾಯಿಂಟ್ ಆದ್ಮೇಲೆ ಈ ಬಾಗ್ಲ ಒಳಗಿಂದು ಇಲ್ಲೇನೈತಲ್ಲ ಈ ಬಾಗ್ಲ ಇದು ಓಪನ್ ಆಗ್ತದೆ. ಅವಾಗ ಸರ್ ಕ್ರ್ಯೂ ಮೆಂಬರ್ಸ್ ಇಲ್ಲಿಂದ ಒಳಗಡೆಗೆ ಹೋಗ್ತಾರೆ. ಅರ್ಥ ಆಗ್ತಾ ಇದೆ? ಈಗ ನಾವು ನೋಡಿದ್ರೆ ಭೂಮಿಯಿಂದ ಉಡಾವಣೆ ಆಗಿ ಭೂಮಿಯನ್ನ ಸುತ್ತಾಕಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹಿಂದಿಂದ ಬೆನ್ನು ಹತ್ತಿ ಅದರದೇ ವೇಗದಲ್ಲಿ ಹೋಗಿ ಅದಕ್ಕೆ ಅಟ್ಯಾಚ್ ಆಗಕ್ಕೆ 28 ಗಂಟೆಗಳ ಕಾಲ ತೆಗೆದುಕೊಂಡಿದೆ ಈ ಮಿಷನ್. ನಿಮಗಿದು ಗೊತ್ತಿಲ್ಲ. ಈ 28 ಗಂಟೆಗಳ ಕಾಲ ಬಹಳ ಕ್ರುಷಿಯಲ್. ಈಗ ಅವ್ರು 4 ಜನ ISS ದಾಗ ಅದರಿ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಹೋಗೋತನ ಬಹಳ ಪ್ರಾಬ್ಲಮ್. ಕರೆಕ್ಟ್ ಆಗಿ ಅದೇ ಸ್ಪೀಡ್ ತಗೋಬೇಕು, ಮತ್ತೆ ಅದೇ ಆಂಗಲ್ ಒಳಗಡೆ ಅಲ್ಲಿ ಹೋಗಿ ಸೆಟ್ ಆಗಬೇಕು. ಆ ಟೈಮಿಗೆ ಡೋರ್ ಓಪನ್ ಆಗಬೇಕು. ಇದಕ್ಕೆ ಡಾಕಿಂಗ್ ಅಂತ ಕರೀತಾರೆ. ಈ ಡಾಕಿಂಗ್ ಮಾಡೋ ಟೆಕ್ನಾಲಜಿ ಅಮೆರಿಕಾದವ್ರು ಬಹಳ ಮುಂದದ. ಸೊ ಹಿಂಗಾಗಿ 28 ಗಂಟೆಗಳಲ್ಲಿ ಅದು ಸಕ್ಸಸ್ ಕೂಡ ಆಗಿರುವಂಥದ್ದು. ಸೊ ಈ ರೀತಿಯಾಗಿ ಈ ಮಿಷನ್ ಅಲ್ಲಿಗೆ ಹೋಗ್ತದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಮ್ದು ಒಂದಿದೆ, ನಮ್ಮ ಒಂದು ಕನಸಿದೆ. ಭಾರತ ದೇಶ 2030ಕ್ಕೆ ನಮ್ಮದೇ ಓನ್ ಬಾಹ್ಯಾಕಾಶ ನಿಲ್ದಾಣ ಮಾಡ್ತೀವಿ ಅಂತೇಳಿ
ಇಸ್ರೋದ ಮಾಜಿ ಅಧ್ಯಕ್ಷರು ಕೆ ಶಿವನ್ ಅವರು ಹೇಳಿದ್ರು. ಬಟ್ ಈಗ ಅದು ಕೂಡ ವರ್ಕ್ ನಡೀತಾ ಇರುವಂಥದ್ದು. ಇನ್ನು ಇದರ ಜೊತೆಗೆ ಈಗ ಇವ್ರು 4 ಜನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೆ ನೋಡ್ತಾರೆ. ಇದೇನೈತಲ್ಲ ಇದೇ ಸೇಮ್ ಬಾಹ್ಯಾಕಾಶ ನಿಲ್ದಾಣ. ಇದರ ಒಳಗಡೆ ಇಲ್ಲಿ ಹೋಗಿ ಅದು ಡಾಕಿಂಗ್ ಆಗ್ತದೆ. ಇವರು ಕಳಿಸಿದಂತ ಆಕ್ಸಿಯಂ 4 ಮಿಷನ್ ಇಲ್ಲಿ ಹೋಗಿ ಜಾಯಿಂಟ್ ಆಗ್ತದೆ. ಜಾಯಿಂಟ್ ಆದ್ಮೇಲೆ ಅವರೆಲ್ಲ ಅದ್ರ ಒಳಗಡೆಗೆ ಹೋಗ್ತಾರೆ ಮತ್ತು ವಾಪಸ್ ಅದ್ರಾಗೆ ಬರ್ತಾರ. ಅಲ್ಲಿಂದ ಅದು ಸಮುದ್ರದಲ್ಲಿ ಬಂದು ಇಳಿತದೆ. ಎಷ್ಟು ದಿವಸ ಇರ್ತಾರ? 14 ದಿವಸ. ಓಕೆ, ಇವರು 4 ಜನ ಆ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 4 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಮತ್ತೆ ಏನ್ ಟೆಸ್ಟ್ ಮಾಡ್ತಾರ? ಅಲ್ಲಿ ಮೈಕ್ರೋ ಗ್ರಾವಿಟಿ ರಿಸರ್ಚ್ ಮಾಡ್ತಾರೆ. ಅಲ್ಲಿ ಗ್ರಾವಿಟಿ ಬಹಳ ಕಡಿಮೆ ಇರ್ತದೆ. ಮೈಕ್ರೋ ಅಂದ್ರೇನು? ಬಹಳ ಸಣ್ಣದು. ಸಣ್ಣ ಪ್ರಮಾಣದ ಗುರುತ್ವಾಕರ್ಷಣ ಶಕ್ತಿ ಇರ್ತೈತಿ. ಅದರ ಬಗ್ಗೆ ಸ್ಟಡಿ ಮಾಡ್ತಾರೆ. ಅಲ್ಲಿ ನಾವು ಹೆಂಗಿರ್ಬೇಕು? ಯಾಕಂದ್ರೆ ನಾಳೆ ಚಂದ್ರಲೋಕಕ್ಕೆ ಮಂಗಳ ಗ್ರಹಕ್ಕೆ ಹೋದ್ರೆ ಬಹಳ ದಿವಸ ಇರಬೇಕು. ನೀವು ಮೊನ್ನೆ ನೋಡಿದಿರಿ ಸರ್, ಸುನಿತಾ ವಿಲಿಯಮ್ಸ್ ಬಂದ್ರು. ಸುನಿತಾ ವಿಲಿಯಮ್ಸ್ ಬಂದು ಕೂಡ ಅವ್ರ ಕೈ ಕಾಲು ಹೆಂಗಾಗಿದ್ದು, ಬೋನ್ ಎಲ್ಲ ಶಕ್ತಿ ಕಳ್ಕೊಂಡಿದ್ದು. ಆಮೇಲೆ ಅವ್ರು ರಿಕವರ್ ಆಗಕ್ಕೆ ಮತ್ತೆ 6 ತಿಂಗಳು 1 ವರ್ಷ ಬೇಕು. ಅದಕ್ಕೆ ಅಲ್ಲಿ ಹೆಂಗಿರ್ತದೆ ವಾತಾವರಣ, ಅಲ್ಲಿ ನಾವು ಹೆಂಗೆ ಬದುಕಬೇಕು, ಆಹಾರ ಹೆಂಗೆ ಸಂಶೋಧನೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಅಲ್ಲಿ ಸರ್ ರಿಸರ್ಚ್ ಮಾಡ್ತಾರೆ. ಇದ್ರ ಜೊತೆಗೆ ಲಾಂಗ್ ಡ್ಯೂರೇಷನ್ ಸ್ಪೇಸ್ ಮಿಷನ್. ಈಗ ಇವ್ರು ಬಿಡ್ರಿ 14 ದಿವಸಕ್ಕೆ ಹೋಗಿದ್ದಾರೆ. 14 ದಿವಸ ಆದ್ಮೇಲೆ ವಾಪಸ್ ಬರ್ತಾರೆ. ಆದ್ರೆ ಮುಂದೆ ಚಂದ್ರ ಗ್ರಹಕ್ಕೆ, ಮಂಗಳ ಗ್ರಹಕ್ಕೆ, ಈಗ ಮಂಗಳ ಗ್ರಹಕ್ಕೂ ಹೋಗ್ಬೇಕಂದ್ರೆ ಬಹಳ ದಿವಸ ಬೇಕು. ಬರೀ ಹೋಗಕ್ಕೆ 1 ವರ್ಷ ಬೇಕು, ಮತ್ತು ವಾಪಸ್ ಬರಕ್ಕೆ 1 ವರ್ಷ ಬೇಕು, ಮತ್ತು ಅಲ್ಲಿ ಇರಕ್ಕೆ 6 ತಿಂಗಳೇ ಇರ್ತೀವಿ. 2.5-3 ವರ್ಷಗಳು ಹೋಗ್ಬಿಡ್ತಾವೆ. ಅಷ್ಟು ವರ್ಷ ಮನುಷ್ಯ ಅಲ್ಲಿ ಹೆಂಗೆ ಬದುಕಬೇಕು, ಅಲ್ಲಿ ನಮ್ಮ ಬ್ಯಾಟ್ರಿಗಳು ಹೆಂಗೆ ವರ್ಕ್ ಆಗ್ತಾವ, ಕ್ಯಾಮರಾಗಳು ಹೆಂಗೆ ವರ್ಕ್ ಆಗ್ತಾವ, ನಮ್ಮ ಡೈಜೆಷನ್ ಸಿಸ್ಟಮ್ ಹೆಂಗೆ ವರ್ಕ್ ಆಕತಿ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಔಟ್ರೀಚ್ ಎಂಗೇಜ್ಮೆಂಟ್, ಅಲ್ಲಿ ಯಾವ ರೀತಿ ಎಂಗೇಜ್ಮೆಂಟ್ ಆಗ್ತದೆ, ಅಲ್ಲಿ ವಾತಾವರಣಕ್ಕೆ ಹೆಂಗೆ ಹೊಂದ್ಕೋಬೇಕು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದೇ ಮುಂದಿನ ದಿನಗಳಲ್ಲಿ ನಾವು ಚಂದ್ರನಲ್ಲಿಗೆ ಹೋಗಬೇಕು, ಮಂಗಳ ಗ್ರಹಕ್ಕೆ ಹೋಗಬೇಕು. ಇದಕ್ಕೆಲ್ಲ ಮುನ್ನುಡಿ. ನಾ ಹೇಳೋ ಪಾಯಿಂಟ್ ಅರ್ಥ ಆಗ್ತಾ ಇದೆ. ಗಗನಯಾನ ಮಿಷನ್ ಏನ್ ಮಾಡ್ತಾ ಇದೀವಿ, ಈ ಗಗನಯಾನ ಅನ್ನುವಂಥ ಮಿಷನ್ಗೆ ಇದೆಲ್ಲ ಮುನ್ನುಡಿ. ಮತ್ತು ಅಲ್ಲಿ ಹೋಗಿ ಏನ್ ಮಾಡಿಸ್ತಾರೆ ಅಂತಲೂ ಕೆಲವು ಮಂದಿ ಕೇಳ್ಬೋದು. ಈಗ ಇಲ್ಲಿ ಭೂಮಿ ಇದೆ ಸರ್, ಅರ್ಥ ಇದೆ. ಇಲ್ಲಿ ಮಂಗಳ ಗ್ರಹ ಇದೆ, ಮಾರ್ಸ್. ಇಲ್ಲಿ ಚಂದ್ರ ಇದೆ, ಮೂನ್. ನಾವು ಮಂಗಳ ಗ್ರಹಕ್ಕೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಹೋಗಕ್ ಬರುವುದಿಲ್ಲ. ನಾವೇನ್ ಮಾಡ್ತಾರ, ಈ ಮಿಷನ್ಗಳು ಭೂಮಿಯನ್ನ ಸುತ್ತ ಹಾಕ್ತಾ ಸರ್ ಚಂದ್ರನಲ್ಲಿಗೆ ಇಳಿತಾವ. ಚಂದ್ರನ ಮೇಲೆ ಇಳಿತಾವ. ಮೊನ್ನೆ ಲ್ಯಾಂಡಿಂಗ್ ಆಗಿದೆ ನಮ್ದು ಚಂದ್ರಯಾನ್ ಮಿಷನ್ 3. ಹಂಗ ಲ್ಯಾಂಡಿಂಗ್ ಆಗ್ತಾವ. ಲ್ಯಾಂಡಿಂಗ್ ಆದ್ಮೇಲೆ ಚಂದ್ರನಲ್ಲಿ ಸಾಕಷ್ಟು ಅಣು ವಸ್ತುಗಳಿದಾವೆ. ಯುರೇನಿಯಂ, ಕೋಬಾಲ್ಟ್, ಥೋರಿಯಂ, ಅವನ್ನೆಲ್ಲ ಉಪಯೋಗ ಮಾಡಿಕೊಂಡು ಈ ಮಿಷನ್ಗೆ ಮತ್ತೆ ಎನರ್ಜಿ ಸಿಗ್ತದೆ, ಮತ್ತೆ ಚಾರ್ಜ್ ಆಗ್ತದೆ. ಈಗ ನಾವು ಊರಿಗೆ ಹೋಗ್ಬೇಕಾದಾಗ ಒಂದ್ ಕಡೆ ಒಂದಿಷ್ಟು ದೂರ ಹೋಗಿ ಮತ್ತೆ ಪೆಟ್ರೋಲು ಡೀಸೆಲ್ ಫುಲ್ ಮಾಡಿಸ್ಕೊಂಡು ಮತ್ತೆ ಮುಂದೆ ಹೋಗ್ತೀವಿ. ಹಂಗೆ ಇಲ್ಲಿ ನಿಂತು ಇಲ್ಲಿಯ ವಸ್ತುಗಳನ್ನ ಯೂಸ್ ಮಾಡಿ ಆ ಮಿಷನ್ ಅನ್ನ ಚಾರ್ಜ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಮಂಗಳ ಗ್ರಹಕ್ಕೆ ಹೋಗುದು. ಮಂಗಳ ಗ್ರಹದಿಂದ ಮತ್ತೆ ಗುರುಗ್ರಹ ಇತ್ತಂದ್ರೆ ಮತ್ತೆ ಗುರುಗ್ರಹ ಹಿಂಗೆ ಸುತ್ತ ಹಾಕೊಂತಾನೆ ಹೋಗ್ಬೇಕು. ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇರ್ತದೆ, ಡೈರೆಕ್ಟ್ ಹೋಗಕ್ ಬರೋದಿಲ್ಲ. ನೀವು ಕೇಳ್ಬೋದು, ಸರ್ ಭೂಮಿಯಿಂದ ಮಂಗಳ ಗ್ರಹಕ್ಕೆ ಡೈರೆಕ್ಟ್ ಸಾಕಷ್ಟು ಇಂಧನ ತಗೊಂಡು ಹೋಗ್ಬೋದಲ್ಲ? ಆಗಂಗಿಲ್ಲ. ಇಂಧನ ಬಹಳ ಆಯ್ತು ಅಂತಂದ್ರೆ, ಸ್ಪೆಷಲಿ ಮನುಷ್ಯರು ಹೋಗೋ ಮುಂದೆ ಇಂಧನ ಬಹಳ ಬೇಕು. ಅಷ್ಟು ಇಂಧನ ಹಾಕಿದ್ರೆ ಅದು ಮಂಗಳ ಗ್ರಹಕ್ಕೆ ಹೋಗಂಗಿಲ್ಲ. ಎಲ್ಲಿ ಹೋಗ್ತತಿ? ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಹೋಗ್ತದೆ ಆಮೇಲೆ. ಸೊ ಅದಕ್ಕಾಗಿ ಏನ್ ಮಾಡ್ತಾರ, ಇಂಥ ನಡು ಡೆಸ್ಟಿನೇಷನ್ಗಳನ್ನ ಕಂಡು ಹಿಡಿತಾರೆ. ಇವೆಲ್ಲ ಮುಂದಿನ ಒಂದು ಯೋಜನೆಗೆ ಮಾಡ್ಕೊಳ್ತಾ ಇರುವಂತ ತಯಾರಿಗಳು. ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ. ಇನ್ನ ಇದ್ರ ಬಗ್ಗೆ ನಿಮಗೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ, ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭೂಮಿಯ ಸುತ್ತ ತಿರುಗ್ತಾ ಇದೆ ಸರ್, ಬಹಳ ವೇಗದಲ್ಲಿ ತಿರುಗ್ತಾ ಇದೆ. ಇದು ನೀವು ಇಲ್ಲಿ ನೋಡಿದ್ರೆ 28,000 ಕಿಲೋಮೀಟರ್ ಪ್ರತಿ ಗಂಟೆಗೆ. ನೋಡ್ರಿ, ನಮ್ಮ KSRTC ಬಸ್ಸುಗಳು 60 ಕಿಲೋಮೀಟರ್ ಪರ್ ಅವರ್ ಅಂತ ಬಂದಿರ್ತಾರೆ. ವೇಗದ ಮಿತಿ ಗಂಟೆಗೆ 60 ಕಿಲೋಮೀಟರ್ ಹೋಗ್ತಾವೆ. ಇದು 28,000 ಕಿಲೋಮೀಟರ್ ಹೋಗ್ತಾ ಇದೆ. ಎಷ್ಟು ಪಟ್ಟು ಹೆಚ್ಚಾಯ್ತು ಸರ್ ಅಂದ್ರೆ 28,000 ಕಿಲೋಮೀಟರ್ ಬರೀ 1 ಗಂಟೆ ಒಳಗೆ ಹೋಗ್ತಿರ್ತದೆ. ಅಷ್ಟು ವೇಗದಲ್ಲಿ ಹೋಗ್ತಿರ್ತದೆ. ಅಷ್ಟೇ ವೇಗದಲ್ಲಿ ಈಗ ಆಕ್ಸಿಯಂ 4 ಹೋಗಿ ಅದಕ್ಕೆ ಜಾಯಿಂಟ್ ಆಗ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರ್ ಮನುಷ್ಯ ಉಳಿಯಂಗಿಲ್ಲ. ಅಷ್ಟು ರಿಸ್ಕಿ ಇರುವಂತ ಪ್ರಾಜೆಕ್ಟ್ ಇದು. ಓಕೆ, ಸೊ ಇಲ್ಲಿ 1700 ಮೈಲ್ಸ್ ಪರ್ ಅವರ್. 1 ಮೈಲ್ ಒಳಗಡೆ ಹೇಳುವುದಾತಂದ್ರೆ 17,500 ಮೈಲ್ಸ್ 1 ತಾಸಿಗೆ ಹೋಗ್ತದೆ. ಅಂದ್ರೆ ಪ್ರತಿ 90 ನಿಮಿಷಕ್ಕೆ 1 ಸರಿ ಭೂಮಿಯನ್ನು ಸುತ್ತಾಗ್ತದೆ ಸರ್. ಈ ISS ಏನೈತಲ್ಲ,
ಎವ್ರಿ 90 minutes ಇಟ್ ರಿವಾಲ್ವ್ ಅರೌಂಡ್ ದಿ ಅರ್ತ್. ಓಕೆ, ಒಂದು ದಿವಸಕ್ಕೆ 14 ಸರಿ ಭೂಮಿಯನ್ನ ಸುತ್ತುತ್ತೆ ಸರ್. ಭೂಮಿಯನ್ನ 14 ಬಾರಿ ಸುತ್ತುವಂಥದ್ದು. ಇಷ್ಟು ವೇಗದಲ್ಲಿ ಸುತ್ತಾ ಇದೆ. ಹೋಗಿ ಇದಕ್ಕೆ ಜಾಯಿಂಟ್ ಆಗಿ ಇದರ ಒಳಗಡೆ ನಮ್ಮ ಸೈಂಟಿಸ್ಟ್ಗಳು ಹೋಗಿ ಅಧ್ಯಯನ ಮಾಡಿ ಮತ್ತು ವಾಪಸ್ ಬರುವಂತ ಒಂದು ಮಿಷನ್. ಈಗ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಗೊತ್ತಿರಿ, ಕಾನ್ಸೆಪ್ಟ್ ಕ್ಲಿಯರ್, ಈಗ ನಮಗೆ ಕ್ಲಿಯರ್ ಆಯಿತು. ಎಲ್ಲಿ ಹೊಂಟಿದಾರ, ಯಾಕೆ ಹೊಂಟಿದಾರ, ಎದಕ್ಕೆ ಹೊಂಟಿದಾರ, ಹೆಂಗೆ ಹೊಂಟಿದಾರ, ಇವು ಕ್ಲಿಯರ್ ಆಗಿತ್ತು ಅಂತಂದ್ರೆ ಫುಲ್ ಜೋಶ್ನಾಗ ಒಂದ್ಸರಿ ಕ್ವಿಕ್ ಆಗಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಕ್ಕೆ ಸಾಧ್ಯ ಆಗಿರಬೇಕು. ಕ್ವಿಕ್. ಇನ್ನು ನೆಕ್ಸ್ಟು ಈ ಒಂದು ಸಾಧನೆ ಆಗಿದೆ. ಭಾರತ ದೇಶಕ್ಕೆ, ಇಸ್ರೋಗೆ ಒಂದು ಒಳ್ಳೆಯ ಅನುಭವ ಅಂತ ತಂದು ಕೊಡ್ತೈತಿದು. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಗಗನಯಾನ ಪ್ರಾಜೆಕ್ಟ್ ಬಹಳ ಅದ್ಭುತವಾಗಿ ಬರ್ತದೆ. ಅದರಲ್ಲಿ ಎರಡು ಮಾತಿಲ್ಲ. ಗಗನಯಾನ 1 ಆಗಬೇಕು, 2, 3, ಚಂದ್ರಯಾನ 4, 5, ಮಂಗಳ ಗ್ರಹಕ್ಕೂ ಭಾರತ ದೇಶ ಮನುಷ್ಯನನ್ನ ಸಕ್ಸಸ್ಫುಲ್ ಆಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಳಿಸುವಂತ ಸಾಧನೆಗಳಾಗಲಿ. ಇಸ್ರೋದವರು ಇವತ್ತು ಇಡೀ ಜಗತ್ತಿನೊಳಗಡೆ ಭಾರತ ಬೆಳೀತಾ ಇದೆ. ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತ ಬೆಳೆದಂಗೆ ಬೇರೆ ದೇಶಗಳು ಬೆಳೆಯಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿ ಭೌಗೋಳಿಕವಾದಂಥ ಅಡ್ವಾಂಟೇಜ್ ಇದೆ. ವಿಜ್ಞಾನಿಗಳು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡುವಂಥ ವಿಜ್ಞಾನಿಗಳು, ತಂತ್ರಜ್ಞಾನ, ಇವೆಲ್ಲದರಿಂದ ಇವತ್ತು ಭಾರತ ಬೆಳೀತಾ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ ತನ್ನದೇ ಆದಂಥ ಒಂದು ಛಾಪು ಮೂಡಿಸಿರುವಂಥದ್ದು. ಸೊ ಮತ್ತೆ ಇನ್ನು ನೆಕ್ಸ್ಟು ನಮ್ಮ IAS 2026 ಬ್ಯಾಚ್ ಆರಂಭ ಆಗ್ತಾ ಇದೆ. ಸೊ ಯಾರಿಗೆ ಅದರ ಅವಶ್ಯಕತೆ ಇದೆ ಅವರು ಜಾಯಿನ್ ಆಗ್ಬೋದು. ನಮ್ಮ ಆಫೀಸ್ ನಂಬರ್ ಕೂಡ ಇದೆ. ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಸರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಾರಂಭ 15th ಬ್ಯಾಚ್. ಓಕೆ, ಸೊ ಇವತ್ತು ನಾವು ಆಕ್ಸಿಯಂ ಮಿಷನ್ 4 ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಈ ಮಿಷನ್ ಅಂದ್ರೆ ಏನು, ಇದರ ಸಾಧಕ ಬಾಧಕ A to Z ಡಿಸ್ಕಸ್ ಮಾಡಿದ್ವಿ. ಇಲ್ಲಿವರೆಗೆ ಪೇಪರ್ನಾಗ ನ್ಯೂಸ್ನಾಗ ಬಂದಿತ್ತು, ಆದ್ರೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗಿರಲಿಲ್ಲ. ಇವತ್ತು ಕ್ಲಿಯರ್ ಆಗಿ ಗೊತ್ತಾಗಿದೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ಮಾಡಿ ಆ ಒಂದು ಜ್ಞಾನವನ್ನು ನೀಡುವಂತಹ ಒಂದು ಕಾರ್ಯವನ್ನು ನಾವು ಮುಂದುವರಿಸ್ತೀವಿ. ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.